ಹಲೋ ಎಲ್ಲರೂ ಕೂಡ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಬಂದು ಸಂಡೇ ಬ್ಲಾಗ್ನ ನಾನು ಈಗ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 26ರ ನನ್ನ ಪರ್ಸ್ನಲ್ ಶಾಪಿಂಗ್ ಅಂತಲೇ ಅನ್ಬೋದು. ನಾನು ನನಗೋಸ್ಕರ ಏನಾದ್ರು ತೊಗೊಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಒಬ್ಬಳೇ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ನನ್ನ ಮಗಳು ಕೂಡ ಬರ್ತಾ ಇದ್ದಾಳೆ, ಯಾಕಂದರೆ ಅವ್ರ ಡ್ಯಾಡಿ ಹತ್ರ ಅವಳು ಇರಲ್ಲ. ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಾರ್ ಸೆಲ್ಫ್ ಶಾಪಿಂಗ್ ಏನೇನು ತೊಗೊತೀನಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ. ಆ್ಯಕ್ಚುಲಿ ಈ ವರ್ಷ ಸೆಲ್ಫ್ ಗಿಫ್ಟಿಂಗ್ ಅಂತ ನಾನು 2025 ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಅದ್ರ ಬದಲು ಸೆಲ್ಫ್ ಶಾಪಿಂಗ್ ಅಂತ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಅವರು ಮತ್ತೆ ಹೊರಗೆ ಹೋಗಿದ್ದಾರೆ ಅಪ್ಪ ಮಗ. ಸೊ ಹಾಗಾಗಿ ಇವಳನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಬಂದು ಅಲ್ಲಿ ಏನೇನಾಗುತ್ತೆ, ಏನೇನು ತಗೋತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ. ಸಂಡೇ ಆಗಿರೋದ್ರಿಂದ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೆ ಈ ಸರಿ. ಸೊ ಇನ್ನೇನು ಹಬ್ಬನೂ ಬಂತಲ್ಲ, ದೇವ್ರ ಮನೆ ಬಂದುಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡಿದ್ದೆ. ಅದಕ್ಕೋಸ್ಕರ ಮ್ಯಾಟ್ಸು ಪ್ರತಿಯೊಂದು ತೊಳೆದಿದ್ದೆ. ಸೊ ಹಂಗಾಗಿ ಸ್ವಲ್ಪ ಸುಸ್ತು ಕೂಡ ಆಗಿತ್ತು. ಅದಕ್ಕೆ ಒಂದು ರೌಂಡ್ ಮಲ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ, ಹೊರಟೆ ಬಿಟ್ವಿ. ಸೊ ಇದು ನೋಡಿ, ನನ್ನ ಮಗಳು ವೀಡಿಯೋ ಮಾಡಿರೋದಿದನ್ನ ಹೆಂಗೆ ಮಾಡಿದ್ದಾಳೆ ಅಂತ. ಫೋನ್ ಕೊಡು, ನಾನು ಮಾಡ್ತೀನಿ, ವೀಡಿಯೋ ಬೇಕಿತ್ತು ಅಂತ ಸುಮ್ಮನೆ ಅಂದೆ ನಾನು. ಹೋಗೋದು ವೀಡಿಯೋ ಬೇಕು ಕಣಮ್ಮ ಅಂತ. ನಾನು ಮಾಡ್ತೀನಿ ಕೊಡು ಅಂತ ಅಂದ್ಬಿಟ್ಟು ಇಸ್ಕೊಂಡು ಮುಂದೆ ನಿಂತ್ಕೋತಾಳಲ್ಲ ಅವಳು. ಸೊ ಹಂಗೆ ನಿಂತ್ಕೊಂಡಿದ್ದಾಳೆ ನೋಡಿ. ಅವಳು ಕೈಯೆಲ್ಲ ಅಡ್ಡ ಬರ್ತಿದೆ, ಸ್ಮಾಲ್ ಫಿಂಗರ್ಸು ಇಟ್ಕೊಂಡಿದ್ದಾಳೆ. ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಫ್ರಂಟ್ ಕ್ಯಾಮ್ ಆನ್ ಮಾಡು ಅಂತ ಅಂದರೆ ತಾನೇ ಆನ್ ಮಾಡಿಕೊಂಡು ವ್ಲಾಗಿಂಗ್ ಎಲ್ಲ ಶುರು ಮಾಡಿಕೊಂಡು ಮಾತಾಡ್ಕೊಂಡು ಬಂದಿದ್ಲು. ಸೊ ಇನ್ನು ಹೊರಟು ಆಮೇಲೆ ನಾನು ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಯಾಕಂದರೆ ಅಲ್ಲಿ ಸುಮ್ಮನೆ ಯಾಕೆ, ಎಲ್ಲ ಜನ ಎಲ್ಲ ಇರ್ತಾರೆ. ಆಮೇಲೆ ನಾನು ನನಗೋಸ್ಕರ ಅಂತ ಶಾಪಿಂಗ್ ಮಾಡೋಕ್ಕೆ ಬಂದಿರೋದಲ್ಲ. ಸೊ ಅದಕ್ಕೋಸ್ಕರ ಅದಾದಮೇಲೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಟ್ರೆ ಈ ಥರ ಮಾಡಿಕೊಂಡು ಬಂದಿದ್ದಾಳೆ. ಅವಳೇ ಮಾತಾಡ್ತಿರೋದದು ನೋಡಿ, ಮಾತಾಡ್ತಾ ಇದ್ದಾಳೆ ಅವಳು, ಫ್ರೆಂಡ್ಸ್ ಅಂದ್ಕೊಂಡು. ಸೊ ಟೆಕ್ನಾಲಜಿ ತುಂಬ ಮುಂದುವರೆದ್ಬಿಟ್ಟಿದೆ. ಮಕ್ಕಳಿಗೆಲ್ಲ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಸೊ ಅದೆಲ್ಲ ಶಾಪಿಂಗ್ ಎಲ್ಲ ಮುಗಿಸಾದ್ಮೇಲೆ ನಾನು ನನ್ನ ಮಗಳು ಹಿಂಗೆ ರೋಡ್ ಸೈಡಲ್ಲಿ ಒಂದು ಮಸಾಲೆ ಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಮಸಾಲೆ ಪುರಿ ಎಲ್ಲ ತಿಂದು ಕೂತ್ಕೊಂಡು ನೋಡ್ತಾ. ಬಟ್ ಸಿಕ್ಕಾಬಟ್ಟೆ ಚಳಿ ಫ್ರೆಂಡ್ಸ್, ಹೊರಗೆ ಓಡಾಡೋಕ್ಕೆ ಆಗಲ್ಲ. 4 ಗಂಟೆಗೆ ಹೋಗಿ 7:30 ಆಯಿತು ಅನಿಸುತ್ತೆ ಬರೋಷ್ಟರಲ್ಲಿ. 7 ಗಂಟೆ 7:30 ಅಷ್ಟು. 4 ಗಂಟೆ 5 ಗಂಟೆ ಮೇಲಂತೂ ಚಳಿ ಸ್ಟಾರ್ಟ್ ಆಗುತ್ತೆ ನೋಡಿ. ಅವಳು ನೋಡ್ತಾ ಇದ್ದಾಳೆ. ಸೊ ತುಂಬ ಚಳಿ ವೆದರು. ನಿಮ್ಮ ಕಡೆ ಎಲ್ಲ ಹೇಗೆ ಏನಕ್ಕೆ ಇಷ್ಟೊಂದು ಚಳಿ ಅಂತ ನಂಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಜೊತೆಗೆ ಮಳೆ ಬೇರೆ, ನಿನ್ನೆ ಮಳೆ ಎಲ್ಲಿ ಬಂದ್ಬಿಡುತ್ತೋ ಜೋರಾಗಿ ಅಂತ ಅಂದ್ಕೊಂಬಿಟ್ಟೆ. ಸೊ ಇವತ್ತು ಮಸಾಲೆ ಪುರಿ ಎಲ್ಲ ತಿಂದು ಔಟಿಂಗೆಲ್ಲ ಹೋಗಿ ಕ್ಲೀನಿಂಗ್ ಎಲ್ಲ ಆಗಿ ಇಷ್ಟ ಆಯಿತು. ಇವತ್ತಿನ ಸಂಡೇ ಒಂಥರ ಮೀನಿಂಗ್ಫುಲ್ ಸಂಡೇ ಥರ ಆಯಿತು. ಬನ್ನಿ ನೋಡೋಣ ಏನು ತಂದೆ. ಸೊ ಈಗ ಜಸ್ಟ್ ಮನೆಗೆ ಬಂದ್ವಿ. 7:30 ಆಯಿತು. ನಾನು ಆ್ಯಕ್ಚುಲಿ ಹೋಗಿದ್ದು 4:15, 5:30, 6:30, 7:00 ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಅಲ್ಲಿಂದ ಹೊರಟಿದ್ದು ಬಂದು ನಾನು 6:45 ಹೊರಟೆ. ಅಲ್ಲಿಂದ ಇವಳು ಪಾನಿಪುರಿ ಬೇಕು ಅಂತ ಅಂದ್ಲು ನನ್ನ ಮಗಳು. ಸೊ ಇಬ್ಬರೂ ಕೂಡ ಹೋಗಿ ಪಾನಿಪುರಿ ಎಲ್ಲ ತಿಂದ್ಕೊಂಡು ಬಂದಿದ್ದಾಯಿತು. ಸೊ ಒಳಗಡೆಯಲ್ಲೆಲ್ಲ ವೀಡಿಯೋ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲ, ಇವತ್ತು ಆ್ಯಕ್ಚುಲಿ ನನ್ನ ಟೈಮು ಅಂತ ಅಂದ್ಕೊಂಡು ನಾನು ಹೋಗಿದ್ದಾಗಿರೋದ್ರಿಂದ ತುಂಬ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ಏನು ಇಷ್ಟ ಆಗುತ್ತೆ ಅಷ್ಟು, ಒಂದು ಬಟ್ಟೆ ತೊಗೊಂಡ್ರು ನಮಗೇನು ಇಷ್ಟ ಆಗುತ್ತೆ ಅದನ್ನು ತೊಗೊಂಬರೋಣ ಅಂತ ಹೋಗಿದ್ದಿದ್ದು. ನೆಮ್ಮದಿಯಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಹಂಗೆ ಬಂದ್ವಿ. ಸೊ ಬನ್ನಿ ಏನೇನು ತಂದಿದ್ದೀನಿ ತೋರಿಸ್ತೀನಿ. ಬಟ್ ಅಷ್ಟೊಂದೇನು ತಂದಿಲ್ಲ, ಸ್ವಲ್ಪ ತೊಗೊಂಬಂದಿರೋದು. ನೋಡೋಣ. ನನಗೆ ಅಂತ ಹೋಗಿದ್ದೆ, ಬಟ್ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಲಿಟ್ಲ್ ಹಾರ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾರ್ಯಾರಿಗೆ ಇದಿಷ್ಟ ಅಂತ ಕಮೆಂಟ್ ಮಾಡಿ. ಲಿಟ್ಲ್ ಹಾರ್ಟ್ 1, ಆಮೇಲೆ ವೇಫರ್ಸ್ 2. ವಿಶಾಲ್ ಮಾರ್ಟ್ಗೆ ಯಾವಾಗ ಹೋಗ್ತೀನಿ ಮಸ್ಟ್ ಆ್ಯಂಡ್ ಶುಡ್ ಇವೆರಡು ತಂದೇ ತರ್ತೀನಿ ನಾನು, 2 ಫ್ಲೇವರ್ದು. ಆಮೇಲೆ ಜಿಮ್ ಬೇಕು ಅಂತ ಹಾಕೊಂಡಿದ್ಲು, ಮತ್ತೆ ತೆಗಿಯೋದು ಬೇಡ ಅಂದ್ಬಿಟ್ಟು ಹಾಕ್ಕೊಂಡೆ ಅಷ್ಟೇ. ಇದರಲ್ಲಿ ಹೆವಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಆಮೇಲೆ ಇದೊಂದು ಬೇಕಿತ್ತು ನನಗೆ ಅಂತ ತರೋಕೆ ಹೋಗಿ ನನಗೆ ಇದೊಂದು ಬಂದಿದ್ದೀನಿ ನೋಡಿ. ಸೊ ಏನಕ್ಕೆ ಇದು ಅಂತ ಅಂದರೆ ಮೆಂತ್ಯ ಮುದ್ದೆಗಳನ್ನೆಲ್ಲ ನಾನೀಗ ಇಡಿಯೋ ಬಟ್ಲಲ್ಲ ಮಾಡೋದು. ಸೊ ಹಾಗಾಗಿ
ಇದೊಂದು ಸ್ವಲ್ಪ ದಪ್ಪದಾಗಿದ್ರೆ ಮನೇಲಿ ಎಲ್ಲರಿಗೂ ಕೂಡ ಇದರಲ್ಲೇ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಚೂಸ್ ಮಾಡಿದೆ. ಇದೆ ನಮ್ಮನೇಲಿ ಚಿಕ್ಕದಿದೆ, ದೊಡ್ಡದಾದರೆ ಒಂದು 3-4 ಮುದ್ದೆ ಆಗುತ್ತೆ ಅಂತ ದೊಡ್ಡದು ತೊಗೊಂಡೆ ಅಷ್ಟೆ. ಸೊ ಅದೆಲ್ಲ ಆದಮೇಲೆ ಬ್ಯಾಗು ತೋರಿಸೋಣ. ಇದೊಂದು ಟಾಪ್ ತೊಗೊಂಡಿದ್ದೀನಿ, ಹಾಕೊಂಡು ತೋರಿಸ್ತೀನಿ ಆಮೇಲೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಟ್ರೌಸರ್ ಮೇಲೆ ಇದು ತೊಗೊಂಡಿದ್ದೆ. ಆ್ಯಕ್ಚುಲಿ ಇದೊಂದು ಟ್ರೌಸರ್ ತೊಗೊಂಡೆ, ಸಖತ್ತಾಗಿದೆ. ಆ್ಯಕ್ಚುಲಿ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ದಿವಸದಿಂದ. ಈ ಟ್ರೌಸರ್ ತೊಗೊಳಕ್ಕಾಗಿರಲಿಲ್ಲ. ಇದು ಒಂದು ಇದ್ರ ಜೊತೆ ಇದು ಹೆಂಗೆ ಅಂದರೆ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಹೋಲ್ಸ್ ಚೆನ್ನಾಗಿದೆ. ಇದೊಂಥರ ಇದು ಅಷ್ಟೇ, ಫ್ಯಾಬ್ರಿಕ್ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇದು ಒಂದು, ಇದ್ರ ಜೊತೆ ಹಾಕೊಳ್ಳೋಕ್ಕೆ ಅದು ಒಂದು. ಆಮೇಲೆ ಮಕ್ಕಳಿಗೆ 151 ಪಂಚಮ ಇದು ತೊಗೊಬೇಕು ಅಂತ ತೊಗೊಂಡಿದ್ದು. ಆ್ಯಕ್ಚುಲಿ ನನ್ನ ಮಗಂಗೆ ಓದ್ಸೋಣ ಡೈಲಿ ಒಂದೊಂದು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು. ಅಲ್ಲೇ ಒಂದು ಓದಿದ್ದೀನಿ, ನೋಡೋಣ. ಆಮೇಲೆ ನನ್ನ ಮಗಳು ಇದು ತೋರಿಸು ಅಂತಾನೇ ಇದ್ದಾಳೆ. ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಅವಳು. ನಂದೆಲ್ಲ ತೋರಿಸ್ತಾ ಇದ್ದಾರೆ ನಮ್ಮಮ್ಮ ಅಂತ. ಅದಾದಮೇಲೆ ಇದೊಂದು ಕಲರ್ಸು, ಶೇಪ್ಸು, ಬುಕ್ಸು ಇದಿದೆ. ಅದು ಎಷ್ಟು ತಂದಿದ್ದೀನೋ ಲೆಕ್ಕ ಇಲ್ಲ, ಬಟ್ ಸ್ಟಿಲ್ ಆದರೂ ಬೇಕು ನನ್ನ ಮಕ್ಕಳಿಗೆ. ಏನೇನು ತರ್ತೀವಿ ಅದೆಲ್ಲ ಬೇಕು. ಐಡೆಂಟಿಫಿಕೇಷನ್ಸ್, ಕಲರ್ಸ್ದು, ಫ್ರೂಟ್ಸ್ದು, ವೆಜಿಟೇಬಲ್ಸ್ದು ಅದೊಂದು. ಆಮೇಲೆ ಡೈಲಿ ವೇರ್ಗೆ ಟೀ ಶರ್ಟು, ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಮಾಡಬೇಕಲ್ಲ, ಸೊ ಟೀ ಶರ್ಟ್ಸ್ಗಳು ಬೇಕು ನನಗೆ ಆ್ಯಕ್ಚುಲಿ. ಸೊ ಟೀ ಶರ್ಟ್ಸ್ಗಳು ಇದೊಂದು. ಆಮೇಲೆ ಇದು ಹೈವೆಸ್ಟ್ ಟೀ ಶರ್ಟು. ಈಗ ನಾನು ಏನು ವೇರ್ ಮಾಡಿದ್ದೀನಿ ಅದೇ ಥರದ್ದಿದ್ದು. ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಜಸ್ಟ್ ಇದು ಎಷ್ಟು 200 ರೂಪೀಸ್ ಅಷ್ಟೇ. ಇದು ಆರಾಮ್ಸೆ ಕೊಡ್ಬೋದು. ಕಲೆಕ್ಷನ್ಸ್ ಚೆನ್ನಾಗಿತ್ತು, ಬಟ್ ಆಗಲಿಲ್ಲ. ಇವಳು ಅದು ಬೇಕು ಇದು ಬೇಕು ಅನ್ನೋಳು. ಸೊ ಕಾಟಕ್ಕೆ ಅತ್ತಾಗಿ ಬೇಡ ಅಂದ್ಕೊಂಡ್ಬಂದ್ಬಿಟ್ಟೆ ನಾನು. ಇದೊಂದು ನೈಟ್ ಪ್ಯಾಂಟು ವಿಶಾಲ್ ಮಾರ್ಟಲ್ಲಿ. ಸೀರಿಯಸ್ಲಿ ನೈಟ್ ಪ್ಯಾಂಟ್ ಈಸ್ ವರ್ತ್. ಎಷ್ಟು ಬಾಳಿಕೆ ಬರುತ್ತೆ, 2 ವರ್ಷ ಬರುತ್ತೆ ಮಿನಿಮಮ್. ಅಂದರೂ ಚೆನ್ನಾಗಿ ಯೂಸ್ ಮಾಡ್ತೀನಿ ಅಂತಂದರೆ 2 ವರ್ಷ ಬರುತ್ತೆ. ನನಗಂತೂ 2 ಇಯರ್ಸ್ ಬರುತ್ತೆ. ಸೊ ನಾನು ನಾರ್ಮಲಿ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ಕೂಡ. ಇದೊಂದು ಬಾಟಲ್ ಬೇಕಾಗಿತ್ತು, ಬಾಟಲ್ ಒಂದು ತೊಗೊಂಡಿದ್ದೀನಿ. ಪಾಪುಗೆ ಒಂದು ಬಾಟಲ್, ಪಾಪುಗಾದ್ರೂ ಆಯಿತು. ಆಮೇಲೆ ನನ್ನ ಪರ್ಸಿಗೆ ಬೇಕಾಗಿತ್ತು ಒಂದು ಸ್ಮಾಲ್ ಒನ್. ಇದನ್ನ ಪರ್ಸಿಗೆ ಇಟ್ಕೊಳೋಣ ಅಂತ ನಾನು ಇಟ್ಕೋತೀನಿ. ಇದು ಒಂದು ತೊಗೊಂಡಿದ್ದೀನಿ. ಸೊ ಅವಳು ಏನಂದರೆ ಅದು ಓಪನ್ ಆಗುತ್ತೆ. ನಿನ್ನ ಬಾಟಲ್ ತೋರಿಸೋಣ, ಇಲ್ಲಿ ಫ್ರೆಂಡ್ಸ್ಗೆಲ್ಲ ತೋರಿಸೋಣ. ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಓಪನ್ ಮಾಡಿದ್ರೆ ಲೀಕ್ ಆಗುತ್ತೆ. ಓಕೆನಾ, ಈ ಥರ ಲೀಕ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಲೀಕ್ ಆಗುತ್ತೆ. ಸೊ ಅದು ನಾವು ಲೀಕ್ ಆಗುತ್ತೆ, ಕುಡಿಯೋದೇ ಬೇಡ, ಬ್ಯಾಗೆಲ್ಲ ಒದ್ದೆ ಆಗುತ್ತೆ ಅಂದ್ಬಿಟ್ಟು ಕುಡಿಯೋದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಥರ ತೊಗೊಬಂದಿದ್ದೀನಿ. ಆರಾಮಾಗಿ ಇವಳು ಹಾಕೋದು ಕ್ಲೋಸ್ ಮಾಡೋದೆಲ್ಲ ಮಾಡ್ತಾಳೆ. ಅದಕ್ಕೋಸ್ಕರ ಚೆನ್ನಾಗಿದೆ ಇದು. ಆಮೇಲೆ ಹಿಂಗೆ ಕ್ಯಾರಿ ಕೂಡ ಮಾಡ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ಶಾಪಿಂಗ್. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ.